ಅಹಮದಾಬಾದ್ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಮೃತಪಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ವಿಜಯ್ ರೂಪಾನಿಯ ಮೃತದೇಹ ಇದೀಗ ಪತ್ತೆಯಾಗಿರುವಂಥದ್ದು. ಡಿಎನ್ಎ ಮೂಲಕ ಪತ್ತೆ ಹಚ್ಚುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ. ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹದ ಹಸ್ತಾಂತರವನ್ನ ಮಾಡಲಾಗಿದೆ. ಸಂಜೆ ಗುಜರಾತ್ ಮಾಜಿ ಸಿಎಂ ಅಂತಿಮ ಸಂಸ್ಕಾರ ನೆರವೇರಲಿದೆ. ಸಿವಿಲ್ ಆಸ್ಪತ್ರೆಯಲ್ಲಿ ಇದೀಗ ಆಂಬ್ಯುಲೆನ್ಸ್ ಬೀಡು ಬಿಟ್ಟಿರುವಂಥದ್ದು. ಏರ್ ಇಂಡಿಯಾ ವಿಮಾನ ದುರಂತದ ವೇಳೆ ಸಾವನ್ನಪ್ಪಿದಂತಹ 241 ಮಂದಿಯ ಪೈಕಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಒಬ್ಬರಾಗಿದ್ರು. ರೂಪಾನಿ ತಮ್ಮ ಲಕ್ಕಿ ನಂಬರ್ 1206 ಅಂತ ಹೇಳ್ತಾ ಇದ್ರು. ಅವರೆಲ್ಲ ವಾಹನಗಳು ಅಂತ ಹೇಳಿದ್ರೆ ಮೊದಲ ವಾಹನ ಬೈಕ್ ಆಗಿರಬಹುದು, ಕಾರ್ ಆಗಿರಬಹುದು, ಎಲ್ಲವೂ ಕೂಡ 1206ನಿಂದ ಆರಂಭ ಆಗುವಂತೆ ತೆಗೆದುಕೊಂಡಿದ್ರು. ಆದರೆ 12 ತಿಂಗಳು ಜೂನ್ 6ರಂದೇ ಅವರ ಅಂತ್ಯವೂ ಕೂಡ ಆಯಿತು. ಇನ್ನು ಲಂಡನ್ನಲ್ಲಿ ತಮ್ಮ ಹೆಂಡತಿ ಹಾಗೂ ಮಗಳನ್ನ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಮಾನದಲ್ಲಿ ಹೊರಟಿದ್ರು. ಆದರೆ ಈ ರೀತಿಯಾಗಿ ವಿಮಾನ ಪತನವಾಗಿ ಮೃತಪಟ್ಟಿದ್ರು. ಇನ್ನು ಡಿಎನ್ಎ ಮೂಲಕ ಪತ್ತೆ ಹಚ್ತಾ ಇದ್ರು. ಕಳೆದ 4 ದಿನ ಆದರೂ ಕೂಡ ಮೃತದೇಹ ಪತ್ತೆ ಆಗಿರಲಿಲ್ಲ. ಆದರೆ ಇವತ್ತು ಮೃತದೇಹ ಪತ್ತೆಯಾಗಿದ್ದು ಸಂಜೆ ಗುಜರಾತ್ನ ಮಾಜಿ ಸಿಎಂನ ಅಂತಿಮ ಸಂಸ್ಕಾರ ನೆರವೇರಲಿದೆ.